ನಮ್ಮಲ್ಲಿ ಹೆಚ್ಚಿನವರಿಗೆ ಸಂಧಿವಾತದ ಕುರಿತು ಒಂದು ಸಾಮಾನ್ಯ ತಪ್ಪು ಕಲ್ಪನೆ ಇದೆ. ಸಂಧಿವಾತಕ್ಕೆ ಯಾವುದೇ ರೀತಿಯಾದಂತಹ ಚಿಕಿತ್ಸೆಯನ್ನು ಕೊಡಲು ಸಾಧ್ಯವಿಲ್ಲ ಎಂದು. ಸಂಧಿವಾತಕ್ಕೂ ಕೆಲವಾರು ಚಿಕಿತ್ಸೆಗಳಿವೆ. ಇವುಗಳಲ್ಲಿ ನೈಸರ್ಗಿಕ ಚಿಕಿತ್ಸೆ ಕೊಂಚ ನಿಧಾನವಾಗಿದೆಯಾದರೂ ಸರಿ, ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಪರಿಹಾರವನ್ನ ಒದಗಿಸುತ್ತೆ. ಇದೀಗ ಈ ವಿಡಿಯೋದಲ್ಲಿ ಸಂಧಿವಾತವನ್ನ ನೈಸರ್ಗಿಕವಾಗಿ ಗುಣಪಡಿಸುವ ಕ್ಷಮತೆ ಹೊಂದಿರುವ ಕೆಲವು ವಿಧಾನಗಳನ್ನು ವಿವರಿಸಲಾಗಿದೆ. ಅರಿಶಿನ ಮತ್ತು ಶುಂಠಿ ಇವೆರಡರಲ್ಲೂ ಕುರ್ಕುಮಿನ್ ಎಂಬ ಪೋಷಕಾಂಶವಿದ್ದು, ಇದೊಂದು ಪ್ರಬಲ ಆಂಟಿ ಆಗಿದೆ. ದೇಹದಲ್ಲಿ ಎದುರಾಗುವ ಉರಿಯೂತವನ್ನ ಕಡಿಮೆಗೊಳಿಸಲು ಈ ಆಂಟಿ ಆಕ್ಸಿಡೆಂಟ್ ಉತ್ತಮವಾಗಿದೆ. ಈ ಪೋಷಕಾಂಶದ ಗರಿಷ್ಠ ಪ್ರಯೋಜನ ಪಡೆಯಲು ಇದನ್ನು ದ್ರವ ರೂಪದಲ್ಲಿ ಸೇವಿಸುವುದು ಉತ್ತಮ. ಇನ್ನು ಎರಡನೇದಾಗಿ ಸೆಬೀನಾ ಶಿರ್ಕ. ಸಾಮಾನ್ಯವಾಗಿ ಎದುರಾಗುವ ಹಲವಾರು ತೊಂದರೆಗಳಿಗೆ ಇದೊಂದು ಅದ್ಭುತವಾದ ಔಷಧಿ. ಇದೇ ಕಾರಣಕ್ಕೆ ಪ್ರತಿ ಮನೆಯಲ್ಲಿಯೂ ಕನಿಷ್ಠ ಒಂದು ಚಿಕ್ಕ ಬಾಟಲಿಯಾದರೂ ಸೇಬಿನ ಶಿರ್ಕ ಇರಲೇಬೇಕು. ಇನ್ನು ಆಲಿವ್ ಎಣ್ಣೆ ಚರ್ಮದ ಆಳಕ್ಕಿಳಿದು ಮೂಳೆಗಳ ಸಂದುಗಳಿಗೆ ಅಗತ್ಯವಾದ ಜಾಗರೂಕತೆಯನ್ನು ಒದಗಿಸುತ್ತೆ. ಈ ಅದ್ಭುತ ಎಣ್ಣೆಯನ್ನ ಅಡುಗೆಯಲ್ಲಿ ಬಳಸುವ ಮೂಲಕ ಕೇವಲ ಹೃದಯಕ್ಕೆ ಮಾತ್ರವಲ್ಲ, ಒಟ್ಟಾರೆ ಆರೋಗ್ಯಕ್ಕೂ ಉತ್ತಮ ಅಂತ ಹೇಳ್ತಾರೆ. ಇನ್ನು ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಎದುರಾಗುವ ಕೆಲವಾರು ನೋವುಗಳಿಗೆ ನಮ್ಮ ದೇಹದಲ್ಲಿನ ನೀರಿನ ಕೊರತೆಯೇ ಕಾರಣ. ಒಂದು ವೇಳೆ ನಿರ್ಜಲೀಕರಣದಿಂದಾಗಿ ಸಂಧಿವಾತದ ಸಹಿತ ಬೇರೆ ಯಾವುದೇ ನೋವು ಉಂಟಾಗಿದ್ರೆ ಇದನ್ನು ಕೇವಲ ನೀರಿನ ಕೊರತೆಯನ್ನ ನೀಗಿಸುವ ಮೂಲಕ ಪರಿಹರಿಸಿಕೊಳ್ಳಬಹುದು. ಇನ್ನು ಎಪ್ಸಮ್ ಉಪ್ಪು. ನೂರಾರು ವರ್ಷಗಳಿಂದ ಮೆಗ್ನೀಷಿಯಂ ಸಲ್ಫೇಟ್ ಎಂಬ ಲವಣವನ್ನ ನೋವು ನಿವಾರಕವಾಗಿ ಬಳಸಲಾಗುತ್ತಾ ಬರಲಾಗಿದೆ. ಇದರ ರಾಸಾಯನಿಕ ಹೆಸರನ್ನ ಕೇಳಿದಾಗ ಇದೊಂದು ಕೃತಕ ರಾಸಾಯನಿಕ ಇರಬಹುದೆಂದು ಅಂತ ಅನ್ಸುತ್ತೆ. ಆದ್ರೆ ಇದು ನೈಸರ್ಗಿಕವಾಗಿ ಸಿಗುವ ಉಪ್ಪಾಗಿದ್ದು ಎಪ್ಸಮ್ ಸಾಲ್ಟ್ ಎಂಬ ಹೆಸರಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಾಗಿದೆ. ಇನ್ನು ವ್ಯಾಯಾಮ. ಸಾಮಾನ್ಯವಾಗಿ ನೋವಿದ್ರೆ ನಾವು ಆ ಭಾಗಕ್ಕೆ ಯಾವುದೇ ಒತ್ತಡ ನೀಡದೆ ನೋವಿನಿಂದ ರಕ್ಷಿಸಿಕೊಳ್ತೇವೆ. ಇದನ್ನೇ ಕುಂಟುತನ ಎಂದು ಕರೆಯುತ್ತೇವೆ. ಅದಷ್ಟೇ ಅಲ್ಲದೆ ನಿಂಬೆ ಜ್ಯೂಸ್, ಬಾಳೆಹಣ್ಣನ್ನ ಹೆಚ್ಚಾಗಿ ಸೇವಿಸುವುದರಿಂದಲೂ ಸಹ ಸಂಧಿವಾತ ಸಮಸ್ಯೆಗೆ ನಾವು ಸೂಕ್ತವಾಗಿ ಉಪಶಮನವನ್ನ ಪಡೆಯಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.